ಹಾಯ್, ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಕೆಲವು ತಿಂಗಳ ಹಿಂದೆ ಶೂಟ್ ಮಾಡಿರೋದು. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಫ್ರೆಂಡಿನ ಏನದು ಒತ್ತಾಯದ ಮೇರೆಗೆ. ಸೊ ನನ್ನ ಫ್ರೆಂಡ್ದು ಆ ಬಿಗ್ ಡೇ, ಸೊ ನಮಗೂ ಬಿಗ್ ಡೇನೇ ಆಗಿರುತ್ತಲ್ವ. ನಮ್ಮ ಬೆಸ್ಟ್ ಫ್ರೆಂಡು ಏನೋ ಒಂದು ಆಗ್ತಾ ಇದೆ ಲೈಫಲ್ಲಿ, ಹೊಸ ಥರ ಏನೋ ಹ್ಯಾಪಿ ಮೂಮೆಂಟ್ಸು ನಮಗೂ ಅಷ್ಟೇ ಖುಷಿ ಕೊಡುತ್ತೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ರಕ್ಷದು ಎಂಗೇಜ್ಮೆಂಟ್ ಆಯಿತು. ಅದರದ್ದು ವಿಡಿಯೋ ಇವಾಗ ನೋಡ್ತೀರಾ. ಆ್ಯಂಡ್ ನೋಡ್ಕೊಂಬನ್ನಿ ಏನೇನು ಮಾಡಿದ್ವಿ, ಹೆಂಗೆ ರೆಡಿ ಆದ್ಲು. ತಲೆ ಬಚ್ಕೊಂಡು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ನಾನನೇ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿ ಕಾಣಿಸ್ಬೇಕು. ಆಯ್ತು, ನಾಳೆ ಏನ್ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಅಂತ ಯಾಕೆ ಒಂದು ಫಂಕ್ಷನ್ ಈ ಫಂಕ್ಷನ್ ಅಲ್ಲಿ ನಾನು ತಲೆ ಬಚ್ಚಿಲ್ಲ ಇಲ್ಲ ಫೋಟೋ ಇತ್ತು. ನಾನು ರಕ್ಷು ರಿಲೇಟಿವ್ ಅವ್ರ ಹತ್ರ ಸ್ವಲ್ಪ ಮೆಹಂದಿ ಹಾಕಿಸ್ಕೊಂಡು ಮಲ್ಕೊಂಡ್ಬಿಟ್ವಿ ಬೇಗನೆ. ಹಾಗೆ ಬೆಳಗ್ಗೆ ಆಯಿತು, ಮೇಕಪ್ ಆರ್ಟಿಸ್ಟ್ ಕೂಡ ಬಂದರು. ರಕ್ಷು ರೆಡಿ ಆಗೋಕ್ಕೆ ಶುರು ಮಾಡಿದ್ಲು. ಎಸ್, ಆಮೇಲೆ ಈ ನೇಲ್ಸ್ದು ಆರ್ಟಿಸ್ಟ್ ನಾನೇ ಜಸ್ಟ್ ಫಿಕ್ಸ್ ಮಾಡಿದ್ದು. ಮತ್ತೆ ಹಾಗೆ ಲೇಟಾಗಿ ಹೋಯಿತು ರೆಡಿ ಆಗೋದ್ರೊಳಗೇ. ನಾವೆಲ್ಲ ಸರಿಯಾಗಿ ರೆಡಿ ಆಗೋಕ್ಕೂ ಆಗಲಿಲ್ಲ. ಹಾಗೆಯೇ ಗಡಿಬಿಡಿ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಯಾರು ಬ್ರೈಡ್ ಮೇಡ್ ಆಗಬೇಡಿ, ಯಾಕೆ ಗೊತ್ತಾ, ಹಿಂಗೆ ಆ್ಯಕ್ಚುಲಿ ನಾನು ಇವಳ ಎಂಗೇಜ್ಮೆಂಟಲ್ಲಿ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮಗೆ ಅಲ್ಲಿ ತುಂಬ ಬ್ಯುಸಿ ಆಗಿಬಿಟ್ವಿ. ಸೊ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡೋಕ್ಕೊಳಕ್ಕೆ ಆಗಲಿಲ್ಲ. ಎಷ್ಟು ಮಾಡಿದ್ದೀನಿ ಅಷ್ಟು ಹಾಕಿದ್ದೀನಿ. ಹಲೋ ಬ್ರೈಡ್ ಕರೆದು ನಂಗೆ ಸಾಕಾಗೋಯ್ತು. ಬ್ರೈಡ್ಗೆ ಹೋಗ್ಬಿಟ್ಟು ಮೊದಲೇ ಹೇಳ್ದಂಗೆ ನಾನೇ ಅಲ್ವಾ ನೇಲ್ ಆರ್ಟಿಸ್ಟ್. ಸೊ ಅಫ್ಕೋರ್ಸ್ ಅದು ಕಿತ್ತೋಗ್ಲೇಬೇಕು. ಕಿತ್ತು ಕೂಡ ಹೋಯಿತು. ಮತ್ತು ಕಾರಲ್ಲೇ ಹೋಗ್ತಾ ಅದನ್ನು ಕೂಡ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಅದು ಫಿಕ್ಸ್ ಹೆಂಗಾಯಿತು ಅಂತ ನಾನು ಅದನ್ನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಮ್ಮ ಮರ್ಯಾದೆ ಪ್ರಶ್ನೆ. ಸ್ವಲ್ಪ ಏನೋ ಮಿಸ್ಟೇಕ್ ಮಾಡಿಬಿಟ್ಟು ಸ್ವಲ್ಪ ಏನಾದ್ರು ತಿರ್ಸ್ಬಿಟ್ಟೆ. ಅದನ್ನೇ ಹಿಡ್ಕೊಂಡು ಸರಿ ಮಾಡ್ತಾ ಇದ್ದಾರೆ. ಅವಳು ಕಾನ್ಸಂಟ್ರೇಟ್ ಪೂರ್ತಿ ಅದ್ರ ಮೇಲಿದೆ. ಎಸ್, ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ನನಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಹಾಗೆ ಮಾಡ್ತೀನಿ. ನಮ್ಮ ಹುಡುಗಿದು ಫೋಟೋ ಶೂಟೆಲ್ಲ ನಡೆಸ್ತಾ ಇದ್ದಾರೆ. ಈಗ ಹೋಗಬೇಕು. ನನ್ನ ಕೈಲಂತೂ ಇಷ್ಟು ಲಗೇಜ್ ಇದೆ ಗೈಸ್. ಇವರು ರಕ್ಷಿದು ಫ್ರೆಂಡ್, ಆಫೀಸ್ಗೆ ಹೋಗಿ ನಮ್ಮ ಬ್ಯೂಟಿಫುಲ್ ಬ್ರೈಡು. ಆ್ಯಂಡ್ ಹುಡುಗ ಅವರು ಬರ್ತಾ ಇದ್ದಾರೆ. ಅಯ್ಯೋ, ಹುಡುಗನೇ ಬರ್ತಾ ಇಲ್ವಲ್ಲ. ಈಗ ನಮ್ಮ ಹುಡುಗಿ ನೋಡ್ಕೊಳ್ಳಿ. ಇದೆಲ್ಲ ನಾನು ಒಂದು 3 months ಆದಮೇಲೆ ಅಪ್ಲೋಡ್ ಮಾಡೋದು. ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಇಲ್ಲಿ. ಸ್ಮೈಲ್ ಅಲ್ಲಿ ನೋಡಿ ರಕ್ಷಿತ. ಅಲ್ಲಿಂದ ನಾವು ಒಳಗಡೆ ಎಲ್ಲ ಬಂದ್ವಿ. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಹಾಗೆ ನಾವು ಸ್ವಲ್ಪ ರೆಡಿಯಾಗಿರಲಿಲ್ಲ ಅಲ್ಲ, ಹಾಗೆ ಸ್ವಲ್ಪ ರೆಡಿಯಾಗಿಬಿಟ್ಟು ಬರೋಣ ಅಂತ ನಾವು ರೂಮ್ಗೆ ಹೋದ್ವಿ. ಫೈನಲಿ ನಾವು ಸ್ವಲ್ಪ ರೆಡಿ ಆದ್ವಿ. ಹುಡುಗಿ ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ ಬೊಕ್ಕೆ ಹಿಡ್ಕೊಂಡು. ನೀವು ಹುಡುಗನ ತಮ್ಮನ? ನೀವು ಹಾಯ್, ನೀವು ಹಾಯ್ ಮಾಡ್ಬಿಡಿ. ಇಲ್ಲ ತಾನೆ, ನೀವು ಹಾಯ್ ಮಾಡ್ಬಿಡಿ. ಹಾಯ್ ಮಾಡ್ಬಿಡಿ.
ಹಾಗೆ ಹುಡುಗ ಬಂದರು. ಎಸ್, ಅಣ್ಣ ಬಂದರು. ಅಣ್ಣ ಬಂದ ತಕ್ಷಣ ಇವಳು ಅವರಿಗೋಸ್ಕರ ಬೊಕ್ಕೆ ತೊಗೊಂಡಿದ್ಲು, ಅದನ್ನು ಕೊಟ್ಟಳು. ಅಣ್ಣನೂ ಹಾಗೆ ಇವಳಿಗೋಸ್ಕರ ಬ್ಯೂಟಿಫುಲ್ ಬೊಕ್ಕೆನ ತಂದಿದ್ರು, ಅದನ್ನು ಅವರು ಕೊಟ್ಟರು. ಅದಾದಮೇಲೆ ಇದು ನಾನು ವಿಡಿಯೋ ಮಾಡಬೇಕಾದ್ರೆ ಲೈಟಿಂಗ್ಸ್ ಚೆನ್ನಾಗಿರಲಿಲ್ಲ. ಹಾಗೆ ನನ್ನ ಫೋನ್ ಕ್ಯಾಮ್ರಾ ಕೂಡ ಸುಮಾರಾಗಿದೆ, ಅದಕ್ಕೆ ಇಷ್ಟೇ ಬಂತು, ಕ್ಲಾರಿಟಿ ಇಲ್ಲ. ಹಾಗೆ ನಮ್ಮ ಬ್ಯೂಟಿಫುಲ್ ಕಪಲ್ ಹಾಲ್ ಕಡೆ ಹೊರಟರು. ನೋಡಿ, ಇವರೇ ನಮ್ಮ ರಕ್ಷು ರಾಜ್ಕುಮಾರ್. ನಮ್ಮ ರಕ್ಷುಗೆ ಅದೇನು ಚಿಂತೆ ಇತ್ತೋ ಗೊತ್ತಿಲ್ಲ, ನಗ್ತಾನೆ ಇರಲಿಲ್ಲ. ಅದಕ್ಕೇನೆ ಅವಾಗ ನಾವು ನೆನಪು ಮಾಡ್ತಾ ಇದ್ವಿ. ಸ್ಮೈಲ್ ಮಾಡ್ತಿದ್ದಾಳಂತೆ, ಬಟ್ ಚೆನ್ನಾಗಿತ್ತು ಅವಳ ಮೇಲೆ ಅಂತಿದ. ನಾವು ಸ್ಟೇಜಿಂದ ಕೆಳಗೆ ಕುತ್ಕೊಂಡು ಅವಳು ರೇಗಿಸ್ತಾ ಇದ್ವಿ. ನೋಡೋಣ ನಮ್ನೆ ನೋಡ್ತಾಳೆ. ಚಿಕ್ಕ ಹುಡುಗಿ ಮದ್ವೆ ಆಗ್ತಾ ಇದೆ. ಏಜ್ ಆಗಿದೆ ಮದ್ವೆ ಆಗೋದು, ಬಟ್ ನೋಡಕ್ ಚಿಕ್ಕವಳು. ಅಯ್ಯೋ ಅಯ್ಯೋ ಅಯ್ಯೋ, ಝೂಮ್ ಹಾಕ್ಬಿಟ್ಟು ಜಾಸ್ತಿ ಎಲ್ಲ ಆಫ್ ಆಗೋಯ್ತು ಗೈಸ್, ಸಾರಿ. ಬಂತು. ನಮ್ಮ ಹುಡುಗಿಗೆ ಪೋಸ್ ಏನು ಕಮ್ಮಿ ಇಲ್ಲ ಗೈ, ಸಖತ್ತಾಗಿ ಕೊಡ್ತಾಳೆ. ಏನಂದರೆ ನಾನು ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಆವಾಗ 3 months ಆಗಿರುತ್ತೆ ಈ ಎಂಗೇಜ್ಮೆಂಟ್ ಮುಗಿದು. ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಆಮೇಲೆ ನಮ್ಮ ಬ್ಯೂಟಿಫುಲ್ ಕಪಲ್ದು ಫೋಟೋ ಶೂಟ್ ಕೂಡ ಆಯಿತು. ನಾವಿಬ್ರು ಹಿಂಗೆ ಸುತ್ತೋಣ, ಬನ್ನಿ ನಾವಿಬ್ರು ಸುತ್ತೋಣ. ತುಂಬ ಥಿಂಗ್ಸ್ನ ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ಶಾಪ್ಗೆ ಹೋಗಿ ತಗೊಂಡು ಕೆಲವೊಂದನ್ನು ಝೆಪ್ಟೋದಲ್ಲಿ ಆರ್ಡರ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ರೆಡಿ ಆದ್ಲು. ಹಿಂದೆಯವರು ರೆಡಿ ಆಗ್ಬಿಟ್ಟಿದ್ರು. ಹಾಗೆ ಅಲ್ಲಿಂದ ಸ್ಟೇಜ್ ಕಡೆ ಬಂದ್ವಿ. ಅಲ್ಲಿ ಅವ್ರದ್ದು ಫೋಟೋ ಶೂಟ್ ಮತ್ತು ಕೆಲವು ಶಾಸ್ತ್ರಗಳು ಎಲ್ಲ ಮಾಡಿದ್ರು. ಹೌದು. ಅಲ್ಲಲ್ಲೇ ಹಾಗೆ ಎಲ್ಲರ ಜೊತೆನೂ ಫೋಟೋ ಕೂಡ ತೆಗೆಸ್ಕೊಂಡ್ರು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ. ಹಾಗೆ ನಾವು ಸ್ವಲ್ಪ ಫೋಟೋ ತೆಗೆಸ್ಕೊಂಬರೋಣ ಅಂತ ಹೋದ್ವಿ. ಹೇಳಿ ಮತ್ತೆ ಏನು ಹೇಳೋದು, ಹೇಳ್ಬೇಕೇನಾದ್ರು. ಫೈನಲಿ ಎಂಗೇಜ್ಡ್. ನಮ್ಮ ಹುಡುಗಿ ಸೋಲ್ಡ್ ಔಟ್ ಆಗಿದ್ದಾಳೆ, ಸೋಲ್ಡ್ ಔಟ್ ಆಗಿಬಿಟ್ರು ಅಷ್ಟೇ. ನೋಡಿ, ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಶೀತ ಕೆಮ್ಮು ಜ್ವರ ಅಂತ ಹೇಳಿ ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ ಬಂದಿದ್ದಾಳೆ ನೈಟ್ 10 ಇವಾಗ ಇಬ್ರು ಸೇರಿಬಿಟ್ಟು ಚೆನ್ನಾಗಿ ಕೂಲ್ ಡ್ರಿಂಕ್ಸ್ ಕುಡಿದೆ. ಏನು ಹೇಳಬೇಕು, 2 ಮುತ್ತುಗಳು. ಹಾಗೆ ಒಂದೊಳ್ಳೆ ಊಟ ಮಾಡೋಣ ಅಂತ ಹೋದ್ವಿ. ಕಣ್ಣು ಚೆನ್ನಾಗಿದೆ. ಹೌದು,
ಲಕ್ಕಿ ಪರ್ಸನ್ ತಾನೇ ಅಯ್ಯಪ್ಪ. ಯಾವಪ್ಪ? ಸ್ವಲ್ಪ ಕೇಳಿಸ್ಕೊಂಡ್ ಹೇಳಿ. ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇವತ್ತಂತೂ ಏನೇನು ತಿಂತಾ ಇದ್ದೀನಿ ಅಂದರೆ ಸರಿಯಾಗಿ ತಿಂತಾ ಇದ್ದೀನಿ. ಮುಗೀತು ಗೈಸ್, ಮುಗೀತು. ನಮ್ಮ ಹುಡುಗಿ ಸೋಲ್ಡ್ ಔಟ್ ಆಗಾಯ್ತು. ಇನ್ನೇನಿದ್ರು ಡಿಮ್ ಡುಮ್ ಪ್ಯಾ ನೀವು ಇನ್ನೊಂದು ಸ್ವಲ್ಪ ದಿನದಲ್ಲೇ ಮದುವೆದು ವ್ಲಾಗ್ ಬರುತ್ತೆ. ಬಿಕಾಸ್ ಅಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಮದುವೆದು ವ್ಲಾಗ್ ಬರುತ್ತೆ. ಯಾಕಂತಂದರೆ ನಾನು ಇದನ್ನು ಹಾಕೋದೇ ಮದುವೆ ಟೈಮಲ್ಲಿ. ಅಷ್ಟೇ, ಬಾಯ್. ಮತ್ತೆ ನಮ್ಮ ಬ್ಯೂಟಿಫುಲ್ ಕಪಲ್ದು ಫೋಟೋಶೂಟ್ ಸ್ಟಾರ್ಟ್ ಆಯಿತು. ಮೊದಲ ಸಲ ಮನದೊಡನೆ ಮಳೆಯು, ಮೊದಲ ಸಲ ಪುಳಕಗಳ ಅಲೆಯು. ನಾವು ಅಲ್ಲಿಂದ ಬಂದು ರಕ್ಷುಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ವಿ. ಹಾಗೆ ನಾನು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟೆ. ಇನ್ಮೇಲೆ ನಮ್ಮದು ರಕ್ಷು ಮದುವೆದು ಸೀರೀಸ್ ಬರ್ತಾ ಇರುತ್ತೆ, ನೋಡೋದನ್ನು ಮಾತ್ರ ಮರಿಬೇಡಿ. ಟಾಟಾ, ಬಾಯ್.